ಹಲೋ ಫುಡೀಸ್, ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ನಿಮಗೆ ತುಂಬಾನೇ ಆರೋಗ್ಯಕರವಾದ ಹಾಗಲಕಾಯಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದೀವಿ. ಹಾಗಲಕಾಯಿ ಗೊಜ್ಜು ಅಂದ್ರೇನೆ ಒಂದು ವಿಶೇಷ. ಎಲ್ಲರಿಗೂ ಹಾಗಲಕಾಯಿ ಕಹಿ ಇರುತ್ತೆ ಅನ್ನೋದೊಂದೇ ಜ್ಞಾಪಕಕ್ಕೆ ಬರೋದು ಅಂತ ನಮ್ಮಮ್ಮ ಹೇಳ್ತಿರ್ತಾರೆ. ಸಕ್ಕರೆ ಕಾಯಿಲೆಗೆ ಇದು ತುಂಬಾನೇ ಒಳ್ಳೆಯದು. ಯಾರಿಗೆ ಡಯಾಬಿಟಿಸ್ ಇರುತ್ತೋ ಅವರು ಹಾಗಲಕಾಯಿನ ತಿಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ. ಆದ್ರೆ ನಾವಿವತ್ತು ಈ ಹಾಗಲಕಾಯಿ ಕಹಿನೇ ಇಲ್ದಿರೋ ತರ ನಿಮ್ಗೆ ಗೊಜ್ಜು ಮಾಡಿ ತೋರಿಸ್ತಾ ಇದೀವಿ. ಇದನ್ನ ನೀವು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಮುದ್ದೆಗೆ ಎಲ್ಲದಕ್ಕೂ ನೀವು ತಿನ್ಬೋದು. ಇದನ್ನ ನೀವು ಜಸ್ಟ್ ಸೈಡ್ ಡಿಶ್ ಆಗಿ ಪಲ್ಯ ತರ ಕೂಡ ನೀವು ಬಳಸ್ಕೋಬಹುದು. ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡ್ಕೊಳ್ಳೋಣ. ಇಲ್ಲಿ ಸುಮಾರು ಅರ್ಧ ಕೆಜಿಯಷ್ಟು ಹಾಗಲಕಾಯಿನ ತಗೊಂಡು ಅದನ್ನ ಈ ರೀತಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನ ಹಚ್ಕೊಳ್ಳೋವಾಗ್ಲೇನೆ ಇದರಲ್ಲಿರೋ ಒಳಗಡೆ ಬೀಜ ಇರುತ್ತಲ್ವಾ, ಅದನ್ನೆಲ್ಲಾನು ಈ ರೀತಿ ತೆಗೆದು ಬಿಟ್ಟಿದ್ದೀನಿ. 2 ರಿಂದ 3 ಸ್ಪೂನ್ ಅಷ್ಟು ಕಡಲೆ ಬೀಜ, ಸ್ವಲ್ಪ ಒಣಕೊಬ್ಬರಿ ಚೂರುಗಳು, 1 ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು, 1.5 ಉಂಡೆ ಪುಡಿ ಮಾಡಿರೋ ಅಂಥ ಬೆಲ್ಲ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಕರಿಬೇವು, 1 ಸ್ಪೂನಷ್ಟು ಸಾಂಬಾರ್ ಪುಡಿ, 3/4 ಸ್ಪೂನಷ್ಟು ಒಣಮೆಣಸಿನ್ಕಾಯಿ ಪುಡಿ, ಮತ್ತು ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು. ಇಷ್ಟಿದ್ರೆ ಸಾಕು ಸ್ನೇಹಿತರೆ. ಈಗ ಒಂದು ಕುಕ್ಕರ್ ಪ್ಯಾನ್ ಒಲೆ ಮೇಲಿಟ್ಟು ತೊಳ್ಕೊಂಡಿರೋ ಅಂಥ ಹಾಗಲಕಾಯಿ ಚೂರುಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರು ಏನು ಸೇರಿಸೋದು ಬೇಕಿಲ್ಲ. ಬೇಯಿಸೋವಾಗ ನಾವು ಇದನ್ನ ತೊಳ್ಕೊಂಡಾಗ್ಲೇ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದೇ ಸಾಕು. ಸೊ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಬರೋವರೆಗೂ ಬೇಯಿಸ್ಕೋಬೇಕು. ಇದಾದ್ಮೇಲೆ ಒಂದು ಬಾಣಲೆ ತಗೋತಾ ಇದ್ದೀನಿ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಒಗ್ಗರಣೆಗೆ ಸಾಸಿವೆ ಹಾಕೋತಾ ಇದ್ದೀನಿ. ಆಮೇಲೆ ಜೀರಿಗೆ ಹಾಕ್ತಾ ಇದ್ದೀನಿ. ಅದಾದ್ಮೇಲೆ ಕರಿಬೇವನ್ನ ಕೂಡ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ಕಡಲೆ ಬೀಜ ಹಾಕ್ಕೋಬೇಕು. ಕಡಲೆ ಬೀಜ ಹಾಕಿದ್ಮೇಲೆ ಇದಕ್ಕೆ ಒಣಕೊಬ್ಬರಿ ಚೂರುಗಳನ್ನ ಕೂಡ ಹಾಕಿ ಇದನ್ನ ಬಾಡಿಸ್ಕೋಬೇಕು. ನೋಡಿ, ಈಗ ಕಡಲೆ ಬೀಜ ನಿಮಗೆ ಪಟಪಟ ಅಂತ ಶಬ್ದ ಮಾಡಕ್ಕೆ ಶುರು ಮಾಡುತ್ತೆ. ಅವಾಗಿನ ತನಕ ಕಡಲೆ ಬೀಜನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಆ ಥರ ಸೌಂಡ್ ಬರೋದು ಶುರು ಆದಾಗ ನಿಮಗೆ ಇದು ಆಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ಬೇಯಿಸ್ಕೊಂಡಿದ್ವಲ್ವ ಹಾಗಲಕಾಯಿ ಕುಕ್ಕರಲ್ಲಿ, ಅದನ್ನು ಬೆಂದಿರೋ ಅಂಥ ಚೂರುಗಳನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಹುಣಸೆ ಹಣ್ಣು ನಾವೇನು ತೊಗೊಂಡಿದ್ವಿ ಅದನ್ನು ನೆನೆಸಿಟ್ಕೊಂಡಿದ್ದೆ. ಅದನ್ನು ಈ ರೀತಿ ಹುಣಸೆ ರಸನ ನೀವು ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು. ಈಗ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ಳೋಣ. ಹುಣಸೆ ರಸ ಸೇರಿಸಾದ್ಮೇಲೆ ನಾವು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ಳೋಣ. ಇದಾದ್ಮೇಲೆ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ಅದಾದ್ಮೇಲೆ ಮೆಣಸಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅದಾದ್ಮೇಲೆ ಸಾಂಬಾರ್ ಪುಡಿ, ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದೊಂದು 2-3 ನಿಮಿಷ ಚೆನ್ನಾಗಿ ಈ ರೀತಿ ಬೆಂದ ಮೇಲೆ ಈ ಪುಡಿಗಳೆಲ್ಲ ಹಸಿ ವಾಸನೆ ಹೋಗುತ್ತೆ. ಅವಾಗಿನ ತನಕ ಬೇಯಿಸ್ಕೊಂಡ್ರೆ ಸಾಕು. ಯಾಕಂದರೆ ನಾವು ಹಾಗಲಕಾಯಿ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ, ತುಂಬ ಹೊತ್ತೇನಾಗಲ್ಲ. ನೋಡಿ, ಈಗ ಸ್ವಲ್ಪ ಬೆಂದಮೇಲೆ ನಮ್ಮ ಮಸಾಲೆದೆಲ್ಲ ಸುವಾಸನೆ ತುಂಬ ಚೆನ್ನಾಗಿ ಬರೋಕ್ಕೆ ಶುರು ಆಗುತ್ತೆ. ಆ ಥರ ಸ್ಮೆಲ್ ಬರೋಕ್ಕೆ ಶುರು ಆದರೆ ನಮ್ಮ ಈ ಹಾಗಲಕಾಯಿ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಈ ಹಾಗಲಕಾಯಿ ಗೊಜ್ಜನ್ನ ನೀವೇನಾದರೂ ರುಚಿ ನೋಡಿದ್ರೆ ಸ್ನೇಹಿತರೆ, ಈ ಗೊಜ್ಜು ಒಂದು ರೀತಿ ಸಿಹಿ ಮತ್ತು ಕಹಿ, ಖಾರ, ಉಪ್ಪು, ಹುಳಿ ಈ ರೀತಿ ಎಲ್ಲ ಒಂದು ಮಿಶ್ರಣ ಆಗಿರೋ ಅಂಥ ಒಂದು ರೆಸಿಪಿ ನಿಮ್ಮ ಮುಂದೆ ತಯಾರಾಗುತ್ತೆ. ಒಂದ್ಸಲ ನೀವು ಇದನ್ನು ಚಪಾತಿಗೆ ಅಥವಾ ರೊಟ್ಟಿಗೆ ಅಥವಾ ಅನ್ನದ ಜೊತೆ ಯಾವುದಾದ್ರೂ ಕಾಂಬಿನೇಷನಲ್ಲಿ ಟ್ರೈ ಮಾಡಿ ನೋಡಿ. ಎಲ್ಲರೂ ನೀವು ಹಾಗಲಕಾಯಿ ಗರಂ ಮಸಾಲ ಹಾಕಿ ಮಾಡೋದು ನೋಡಿರ್ತೀರಾ, ಇಲ್ಲ ಹಾಗಲಕಾಯಿ ಬೇರೆ ರೀತಿ ಮಾಡೋದು ನೋಡಿರ್ತೀರಾ. ಇದು ತುಂಬಾ ಸಿಂಪಲ್ ಆಗಿ ಮತ್ತು ಕಹಿ ಇಲ್ಲದೆ ಇರೋ ಅಂಥ ರೆಸಿಪಿ ಸ್ನೇಹಿತರೆ. ಸೊ ಇದನ್ನು ನೀವು ತುಂಬ ಇಷ್ಟಪಟ್ಟು ತಿಂತೀರಾ ಒಂದ್ಸಲಿ ಮಾಡಿದ್ರೆ. ಯಾರಿಗೆ ಹಾಗಲಕಾಯಿ ಇಷ್ಟ ಆಗಲ್ವೋ ಅಂಥವ್ರು ಕೂಡ ಇಷ್ಟ ಆಗುತ್ತೆ ಈ ರೆಸಿಪಿ. ಯಾರಿಗಾದ್ರೂ ಜ್ವರ ಬಂದು ಬಾಯಿ ಕೆಟ್ಟಿರುತ್ತಲ್ವಾ, ಆಗಲೂ ಕೂಡ ನೀವು ಇದನ್ನು ತಿನ್ಬೋದು. ತುಂಬಾ ಒಳ್ಳೆ ರುಚಿ ಕೊಡುತ್ತೆ. ಸೊ ನೋಡಿದ್ರಲ್ವ ಸ್ನೇಹಿತರೆ, ಹಾಗಲಕಾಯಿ ಗೊಜ್ಜನ್ನು ಎಷ್ಟು ಸುಲಭವಾಗಿ
ಒಂದು ಹೊಸ ರೀತಿ ರೆಸಿಪಿನ ನಾವಿವತ್ತು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಹಾಗಲಕಾಯಿ ಗೊಜ್ಜು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ನಿಮ್ಮ ಮನೆಯವ್ರಿಗೆಲ್ಲ ತಿನ್ನಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ನಳಮಹಾರಾಜ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಜೊತೆ ಇನ್ನೊಂದು ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಈಟ್ ಟೇಸ್ಟಿ, ಬಿ ಹೆಲ್ತಿ.